ಸೊ ನಮ್ಮ ಎರಡನೇ ಸೆಗ್ಮೆಂಟು ಹಿಂಗೆ ನಮ್ಮ ವನವಾಸ ಅಂತ. ಅಂದರೆ ಸಾಮಾನ್ಯವಾಗಿ ಟ್ರಾವೆಲ್ ಫೋಟೋಗ್ರಫಿಗೆ ಹೋಗಲಿ ಅಥವಾ ವೈಲ್ಡ್ ಲೈಫ್ ಫೋಟೋಗ್ರಫಿಗೆ ಹೋದಾಗ ಅಲ್ಲಿ ಅದಕ್ಕೆ ಬೇಕಾಗಿರುವಂಥ ಒಂದು ಸ್ಕಿಲ್ ಬೇರೆ ಥರದ್ದು. ಈಗ ಮಾಮೂಲಿ ನಾವು ಮನೆಯಲ್ಲಿ ಅಥವಾ ಫೋನಲ್ಲಿ ಫೋಟೋ ಹೊಡೆಯೋದಕ್ಕಿಂತನೂ ಅಲ್ಲಿ ಬೇಕಾಗಿರುವಂಥ ಸ್ಕಿಲ್ ಬೇರೆ ಥರದ್ದು. ಸೊ ಅದನ್ನು ನೀವು ಹೇಗೆ ರೂಢಿಸ್ಕೊಂಡಿದ್ದು ಅಥವಾ ಹೇಗೆ ಮಾಡಿದ್ದು ಅನ್ನೋ ವಿಷಯಗಳ ಬಗ್ಗೆ ಮಾತಾಡುವಂಥ ಸೆಗ್ಮೆಂಟ್ ಇದು. ಸೊ ಇದರಲ್ಲಿ ಮೊದಲನೇದಾಗಿ ಹೇಳೋದಾದರೆ ಒಂದು ಮಾಮೂಲಿ ವೈಲ್ಡ್ ಲೈಫ್ ಫೋಟೋ, ಇನ್ನೊಂದು ಅದ್ಭುತವಾಗಿರುವಂಥ ವೈಲ್ಡ್ ಲೈಫ್ ಫೋಟೋ, ಇದೆರಡರಲ್ಲಿರುವಂಥ ಡಿಫ್ರೆನ್ಸ್ ಹೇಗೆ, ಏನು? ಮಾಮೂಲಿ ವೈಲ್ಡ್ ಲೈಫ್ ಫೋಟೋಗೂ ತುಂಬ ಆಶ್ಚರ್ಯಕರವಾದ ಒಳ್ಳೆ ಶಾಟ್ ಬಂದಿದೆ ಅನ್ನೋದಕ್ಕೂ ಎರಡೇ ಡಿಫ್ರೆನ್ಸ್. ಒಂದು ಕರೆಕ್ಟ್ ಲೈಟು, ಕರೆಕ್ಟ್ ಟೈಮು, ಕರೆಕ್ಟ್ ಸೆಟ್ಟಿಂಗ್ ಇದ್ದರೆ ಒಳ್ಳೆ ಶಾಟ್ ಬಂದಿದೆ ಅಂತ ಆಯಿತು, ದಟ್ ಈಸ್ ಕ್ಲೋಸ್. ನಮಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ, ಒಂದು ಎಕ್ಸೈಟ್ಮೆಂಟ್ ಇದೆ ಅದು ಅಂತ ಅಂದಾಗ ಯಾವ ಥರ ಶಾಟ್ ಬಂದರೂ ಪರವಾಗಿಲ್ಲ. ಇವಾಗ ಎಕ್ಸಾಂಪಲ್ ನಂದೇ, ರೀಸೆಂಟಾಗಿ ಭದ್ರಾ ಟೈಗರ್ ರಿಸರ್ವ್ ಹೋಗಿದ್ದೆ, ಅಲ್ಲಿ ಬ್ಲ್ಯಾಕ್ ಪ್ಯಾಂಥರ್ ಫಸ್ಟ್ ಟೈಮ್ ನೋಡಿದ್ದು. ನನಗೆ ಯಾವ ಥರ ಶಾಟ್ ಬಂದರೂ ಓಕೆ. ಅದು ಮಲ್ಕೊಂಡು ಒಂದೇ ಕಣ್ಣಲ್ಲಿ ನೋಡ್ತಾ ಇದೆ, ಅದು ತುಂಬ ದೂರ ಇತ್ತು. ಒಂದೇ ಕಣ್ಣಲ್ಲಿ ನೋಡಿದ್ರೆ ನಾನು ಏನು ಮಾಡಲಿ, ಒಂದು ಸಲ ಎದ್ದು ಹಿಂಗೆ ನೋಡ್ತು. ಆ ಮೊಮೆಂಟಲ್ಲಿ ನಾನು ರೆಡಿ ಇರಲಿಲ್ಲ, ನಾನು ಕ್ಯಾಮ್ರಾ ಇಟ್ಕೊಂಡು ನಾನು ರೆಡಿ ಇರಲಿಲ್ಲ. ಅದು ಶೇಕ್ ಆಯಿತು, ಲೈಟಾಗಿ ಬ್ಲರ್ ಬಂತು. ಸೊ ಆ ಶಾಟ್ ನಾನು ಕನ್ಸಿಡರ್ ಮಾಡಲ್ಲ. ಯಾವ್ದು ಒಂದೇ ಕಣ್ಣಲ್ಲಿ ನೋಡ್ತಾ ಇದೆಯೋ ಅದೇ ಶಾಟ್ನ ದಟ್ ಈಸ್ ಮೈ ಶಾಟ್ ಅಂತ ಅದನ್ನ ಕನ್ಸಿಡರ್ ಮಾಡಿಬಿಡ್ತೀವಿ. ಇದೇ ಪದೇ ಪದೇ ಹೋಗಿ ಅದೇ ಬ್ಲ್ಯಾಕ್ ಪ್ಯಾಂಥರ್ ಇನ್ನೂ ಒಂದು ಅದ್ಭುತವಾದ ಥರ ಸಿಕ್ಕಿದಾಗ, ಒಂದು ಒಳ್ಳೆ ಶಾಟ್ ಆದಾಗ, ದಟ್ ಈಸ್ ಸಮ್ವೇರ್ ವಿ ಫೀಲ್ ಹ್ಯಾಪಿ. ಕಾಂಪೋಸಿಷನ್ ಮೇಕ್ಸ್ ಆರ್ ಬ್ರೇಕ್ಸ್ ಆನ್ ಇಮೇಜ್ ಅಂತ ಅಂತಾರೆ. ಹಾಗೆ ಒಂದು ಒಳ್ಳೆ ಕಾಂಪೋಸಿಷನ್ ಇತ್ತು ಅಂತಂದರೆ, ಒಂದು ಯಾರು ಮಾಮೂಲಿ ಸಾಧಾರಣವಾದ ಫೋನಲ್ಲಿ ತೆಗೆದಿರೋ ಫೋಟೋ ಆಗಿರಲಿ ಅದ್ಭುತವಾಗಿ ಕಾಣುತ್ತೆ. ಅದೇ ಎಷ್ಟು ಕಾಸ್ಟ್ಲಿ ಎಕ್ವಿಪ್ಮೆಂಟ್ ಇಟ್ಕೊಂಡು ಕಾಂಪೋಸಿಷನ್ ಚೆನ್ನಾಗಿಲ್ಲ, ಯಾವುದೋ ಮೂಲೆಯಲ್ಲಿ ಒಂದು ಪ್ರಾಣಿಯನ್ನು ಇಟ್ಬಿಟ್ಟು ಇಷ್ಟೆಲ್ಲ ಖಾಲಿ ಜಾಗ ಅದು ಇದು ಎಲ್ಲ ಮಾಡ್ತು ಅಂದರೆ, ಅಥವಾ ಪೂರ್ತಿ ಫ್ರೇಮ್ ತುಂಬ ಅದನ್ನೇ ತುಂಬಿಬಿಟ್ಟು ಅದು ರಾಂಗ್ ಪಾರ್ಟ್, ಎಡಗಡೆ ಮೂಲೆ ಮೇಲ್ಗಡೆ ಅದ್ರ ಮುಖ ಇಡ್ತಾ ಅಂತಂದರೆ ಡಸಂಟ್ ಮೇಕ್ ಎನಿ ಸೆನ್ಸ್ ಅಲ್ಲ. ಸೊ ಕಾಂಪೋಸಿಷನ್ ಮೇಕ್ಸ್ ಆರ್ ಬ್ರೇಕ್ಸ್ ಆನ್ ಇಮೇಜ್. ಫ್ರೇಮಿಂಗ್ ಹೇಳೋದಾದರೆ ನಾರ್ಮಲ್ ಫೋಟೋಗೂ ತುಂಬ ಇನ್ನೊಂದು ಥರ ಅದ್ಭುತ ಫೋಟೋಗೂ, ಲೈಕ್ ಎಕ್ಸಾಂಪಲ್ ಈಗ ಒಂದು ಹುಲಿ, ಈಗ ನಾವು ಸಫರ್ ಇರ್ಬೇಕಾದ್ರೆ ದೊಡ್ಡ ದೊಡ್ಡ ಲೆನ್ಸ್ ಕ್ಯಾರಿ ಮಾಡ್ತೀವಿ ಕೆಲವೊಮ್ಮೆ. ಮೋಸ್ಟ್ಲಿ ವೈಲ್ಡ್ ಲೈಫ್ ಕಂಪ್ಲೀಟ್ ಎಲ್ಲ ದೊಡ್ಡ ದೊಡ್ಡ ಲೆನ್ಸ್ ಯೂಸ್ ಮಾಡೋದು. ಸೊ ಜಸ್ಟ್ ಅದು ಹಿಂಗೆ ಪಾಸ್ ಆದರೆ ಕಂಪ್ಲೀಟ್ ಫ್ರಂಟ್ ಕೆಲವೊಂದು ಸರಿ ತುಂಬ ಹಾಕಿದರೆ ಜೀಪ್ ಮುಂದೆ ಬಂದ್ಬಿಡುತ್ತೆ. ಆಟ ಟೈಮಲ್ಲಿ ಬರೀ ಕಣ್ಣು ಸಿಗುತ್ತೆ, ನಾವೆಷ್ಟೇ ಬ್ಯಾಕ್ ಹೋಗಕ್ಕೆ ಸಡನ್ನಾಗಿ ಆಗಲ್ಲ, ಬಿಕಾಸ್ ಹುಲಿ ಹೋಗ್ಬಿಡುತ್ತೆ. ನಾವು ಹಿಂದೆ ಹೋಗೋಷ್ಟರಲ್ಲಿ ಮತ್ತೆ ಗಲಾಟೆ ಆದರೆ ಹುಲಿ ಮುಂದೆನೂ ಬರೋಲ್ಲ, ಅಥವಾ ನಾವು ಮುಂದೆ ಹೋದಾಗ ಅದು ಸಿಗಲ್ಲ. ಸೊ ಕೆಲವೊಂದು ಸಲ ನಾರ್ಮಲಾಗಿ ಅದೊಂದು ಶಾರ್ಟ್ ಫೀಲ್ ಆಗುತ್ತೆ, ಹುಲಿ ಅಲ್ಲಿದ್ದರೆ ಅಥವಾ ನಮ್ಮ ಜೀಪ್ ಇದ್ದಿದ್ದ ಇದು ತೆಗಿಬೋದು ಅಂತ. ಸೊ ಅಲ್ಲಿ ಫ್ರೇಮಿಂಗ್ ಇದಾಗುತ್ತೆ ನಾರ್ಮಲ್. ಅದು ಚಿಕ್ಕರು ಏನು ಬರೀ ಕಣ್ಣತ್ರ ಹೋಗ್ಬಿಡುತ್ತೆ ಲೆನ್ಸು, ಪ್ರೈಮ್ ಲೆನ್ಸ್ಗಳೆಲ್ಲ ಶೂಟ್ ಮಾಡಬೇಕಾದ್ರೆ ತುಂಬ ಸಲ ಆಗಿದೆ. ಇಲ್ಲ ಕತ್ತು ಕಿವಿ ಸಿಗುತ್ತೆ, ಇಲ್ಲ ಮರ ಫೋಕಸಿಂಗ್ ಸಿಗಲ್ಲ, ಕಾಲು. ಸೊ ಇನ್ನು ಅದನ್ನ ತುಂಬ ಅದ್ಭುತವಾಗಿ ತೆಗಿಬೇಕಂದ್ರೆ ನಾವು ಎಲ್ಲೋ ಅಲ್ಲೊಂದು ಇಮ್ಯಾಜಿನ್ ಮಾಡ್ತಿರ್ತೀವಿ, ಈಗ ಹೋಗ್ತಾ ಇರ್ತೀವಿ, ಒಳ್ಳೆ ಬ್ಯೂಟಿ ಸಖತ್ ಒಳ್ಳೆ ಟ್ರ್ಯಾಕ್ಸ್ ಇರುತ್ತೆ, ದೊಡ್ಡ ಮರ, ಬ್ಯಾಕ್ ಲೈಟ್ ಅಥವಾ ಗೋಲ್ಡ್ ಇರೋ ಸನ್ಸೆಟ್ ಆಗ್ತಿರುತ್ತೆ, ಇಲ್ಲ ಸನ್ರೈಸ್ ಆ ಥರ. ಅಂತಲ್ಲೊಂದು ಟೈಗರ್ ಬರಬೇಕು. ಸೊ ನಾನು ಇಲ್ಲೇ ಇರಬೇಕು, ಸ್ಟ್ರೈಟ್ ಅದೇ ಕರೆಕ್ಟಾಗಿ ಒಂದು ಟೈಗರ್ ನೋಡಬೇಕು. ಟೈಗರ್ ಜೊತೆಗೆ ಕಂಪ್ಲೀಟ್ ಏನಿದೆ ಟೆರೇನೋ ರೆಪ್ರೆಸೆಂಟ್ ಆಗಬೇಕು ಅಂತ, ಹ್ಯಾಬಿಟೇಟ್ ಶಾಟ್ಸ್ ಅಂತ. ಸೊ ಅದು ಅವಾಗ ಒಂದು ಮೀನಿಂಗ್ಫುಲ್ ಗ್ರೇಟ್ ಫೋಟೋ ಥರ ಆಗುತ್ತೆ. ಸೊ ಮೂರು ಜನದ್ದು ಒಂದು ಸಮರೈಸ್ ಮಾಡಿ ನಾನು ಅರ್ಥ ಮಾಡ್ಕೊಂಡಂಗೆ ಹೇಳೋದಾದರೆ, ಒಂದು ನಾರ್ಮಲ್ ಫೋಟೋ ಕೂಡ ಅದ್ಭುತ ಫೋಟೋಗ್ರಾಫರ್ ಅಥವಾ ಒಂದು ಫೋಟೋಗ್ರಫಿ ಆಗಬೇಕು ಅಂತಂದರೆ, ಮೊದಲನೇದಾಗಿ ಕಂಟಿನ್ಯೂಸ್ ಆಗಿ ಅಥವಾ ಕನ್ಸಿಸ್ಟೆಂಟ್ ಆಗಿ ಫೋಟೋ ಹೊಡೆಯೋದನ್ನ ಕಲಿತಾಗ ಬಹುಶಃ ಚೆನ್ನಾಗಿರೋ ಫೋಟೋ ಬರ್ಬೋದು. ಇನ್ನೊಂದು ಕಂಪೋಸಿಷನ್ ಚೆನ್ನಾಗಿದ್ದಾಗ, ಮೂರನೇ ನನ್ನ ಪ್ರಕಾರ ಲಕ್ ಚೆನ್ನಾಗಿರ್ಬೇಕು ಅಂತ ಹೇಳ್ಬೋದು. ಅದು ಒಂದು ಪಾರ್ಟ್ ಅಲ್ಲ, ಮೇನ್ ಆಗಿ 1000% ಅದೇ ಬರೋದು. ಅವ್ರು ಹೇಳ್ತಾ ಇರ್ಬೇಕಾದ್ರೆ ನಂಗೆ ಅನ್ಸಿದ್ದು ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ನಾವು ಇಷ್ಟೆಲ್ಲ ಎಕ್ವಿಪ್ಮೆಂಟ್ಸ್ ಕ್ಯಾರಿ ಮಾಡಿ ನಾವು ವೇಟ್ ಮಾಡ್ತಾ ಇರ್ತೀವಿ, ಹಿಂದೆಗಡೆ S20 ಅಲ್ಟ್ರಾನೋ S22 ಅಲ್ಟ್ರಾನೋ ಯಾವುದೋ ಒಂದು ರೆಪ್ರೆಸೆಂಟ್ ಮಾಡಬಾರ್ದು. ಬಟ್ ಫೋನ್ಗೆ ಒಳ್ಳೆ ಫೋಟೋ ಆಗಿರುತ್ತೆ, ಅವ್ರು ಕ್ಲೀನಾಗಿ ಅವ್ರ ಮುಂದೆ ಬಂದು ಟೈಗರ್ ಕೂತ್ಕೊಂಡು ಡ್ಯಾನ್ಸ್ ಮಾಡಿ ಎಲ್ಲ ಆಗಿರುತ್ತೆ. ನಾವು ಸಫಾರಿ ಮುಗಿಸಿ ಬಂದಾಗ ನಮ್ಮ ಕಣ್ಣಿಗೆ ಕಾಣುತ್ತದೆ, ಅಯ್ಯೋ ಇಷ್ಟು ಒಳ್ಳೆ ಫೋಟೋ ಇವ್ರ ಫೋನಿಗೆ ಸಿಕ್ತಲ್ಲ, ನಮ್ಗೆ ಸಿಗ್ಲಿಲ್ಲ ಅನ್ನೋ ಆ ಫೀಲ್ ಇದೆ. ಸೊ ಬಹುಶಃ ಇದು ಮೂರಿದ್ರೆ ಒಂದು ನಾರ್ಮಲ್ ಫೋಟೋಗೂ ಅದ್ಭುತ ಫೋಟೋಗ್ರಫಿಗೂ ಖಂಡಿತ. ಓಕೆ. ಸೊ ಈಗ S20 ಅಲ್ಟ್ರಾ ಅಥವಾ ಬ್ರ್ಯಾಂಡ್ ಬೇಡ, ಓಕೆ, ಬೇರೆ ಯಾವ್ದಾದ್ರು ಫೋನ್ಗಳದ್ದು ಅಥವಾ ಆ ರೀತಿ ಫೋಟೋಗಳು ಅದ್ಭುತವಾಗಿ ಬರುತ್ತೆ ಅಂತಂದಾಗ ನಿಮಗೆ ಕ್ಯಾಮ್ರಾ ಗೇರ್ ಅನ್ನೋದು ತುಂಬ ಮುಖ್ಯ ಆಗುತ್ತಾ, ಅಥವಾ ಆ ಕಾಡು ಆ ಪ್ರಾಣಿಗಳ ಬಗ್ಗೆ ತಿಳುವಳಿಕೆ ತುಂಬ ಇಂಪಾರ್ಟೆಂಟ್ ಆಗುತ್ತಾ ಒಬ್ಬ ವೈಲ್ಡ್ ಲೈಫ್ ಫೋಟೋಗ್ರಾಫರ್? ಎರಡೂ ಇಂಪಾರ್ಟೆಂಟ್ ಆಗೇ ಇರುತ್ತೆ. ಯಾಕೆಂದರೆ ನಾವು ಫಸ್ಟ್ ಸ್ಟಡಿ ಮಾಡದೆ ನಾವು ತುಂಬ್ಕೋಕ್ಕಾಗಲ್ಲ ಅಲ್ಲಿ.
ಇನ್ನೊಂದೇನಂದರೆ ಮೊಮೆಂಟ್ ಯಾವ ಥರ ಬರುತ್ತೆ ಅಂತ ನಮಗೂ ಗೊತ್ತಿಲ್ಲ. ಟೈಗರ್ ಏನಾಗುತ್ತೆ, ಟೈಗರ್ದಾಗಲಿ ಇಲ್ಲ ಲೆಪರ್ಡ್ದಾಗಲಿ ಇಲ್ಲ ಇನ್ಕ್ಲೂಡಿಂಗ್ ವೈಲ್ಡ್ ಡಾಗ್ದು ಪ್ಯಾಕ್ ಆಫ್ ವೈಲ್ಡ್ ಡಾಗ್ ಬರ್ತಾ ಇರುತ್ತೆ, ಹೀಗೆ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಅದು ಹೀಗೆ ಹೋಗುತ್ತೆ. ಈಗ ಇಲ್ಲ ಟೈಗರ್ ಹೀಗೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಈಗ ಹೋಗುತ್ತೆ. ಯಾವುದೋ ಒಂದು ಮೂಮೆಂಟಲ್ಲಿ ಚೇಂಜ್ ಕೊಟ್ಟೇ ಕೊಡುತ್ತೆ. ವೈಲ್ಡ್ ಲೈಫ್ ಇಸ್ ಓನ್ಲಿ ಎ ಸರ್ಪ್ರೈಸ್. ಸೂಪರ್. ಅವರು ನಮಗೆ ಇನ್ಸ್ಟಾಗ್ರಾಮ್ಗೆ ತಮ್ನೇಲ್ ಕೊಟ್ಟರು. ಸೇಮ್ ಏನು ಎರಡು ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಒಳ್ಳೆ ಮೂಮೆಂಟ್ ಇದ್ಬಿಟ್ಟು ಅದಕ್ಕೆ ತಕ್ಕನಾದ ಎಕ್ವಿಪ್ಮೆಂಟ್ ಇಲ್ಲ ಅಂತಂದರೆ ಏನೂ ಉಪಯೋಗ ಇಲ್ಲ. ಕಣ್ಣಲ್ಲಿ ನೋಡಿ ಖುಷಿ ಪಡಬೇಕಷ್ಟೆ. ಸೊ ಅದೇ ಒಳ್ಳೆ ಎಕ್ವಿಪ್ಮೆಂಟ್ ಇದ್ದು ಏನೂ ನಡೆದಿಲ್ಲ, ಏನೂ ಸೈಟಿಂಗ್ ಇಲ್ಲ ಅಂತಂದರೆ ಏನೋ ಲ್ಯಾಂಡ್ಸ್ಕೇಪ್ ಅದು ಇದು. ಸಪೋಸ್ ಅಂದರೆ ಕ್ಯಾಮ್ರಾ ನಿಮ್ಮ ಕೈಯಲ್ಲಿ ಆ ಟೈಮಲ್ಲಿ ಇಲ್ಲ, ಅಥವಾ ಬ್ಯಾಟ್ರಿ ಖಾಲಿ ಆಯಿತು, ಹಿಂಗೇನೋ ಒಂದು ಆಗಿರುತ್ತಲ್ಲ. ಸೊ ಆ ಮೂಮೆಂಟಲ್ಲಿ ಇಲ್ಲ ನಾನು ಫೋನಲ್ಲಿ ತೆಗಿತೀನಿ, ಈ ಮೂಮೆಂಟ್ನ ಮಿಸ್ ಮಾಡ್ಕೊಬಾರ್ದು. ತುಂಬ ಚೆನ್ನಾಗಿದೆ. ಹೌದು, ಈಗಿನ ಕಾಲದ ಕಾಂಪ್ರಮೈಸ್ ಆಗಲ್ಲ, ಅಂದರೆ ಕ್ಯಾಮ್ರಾದಲ್ಲೇ ತೆಗಿಬೇಕು. ಇಲ್ಲ ಇಲ್ಲ ಅಲ್ಲ, ಏನು ಇಲ್ಲ ಅಂದರೆ ಅದಾಗತ್ತೆ. ನಮಗೆ ಅದಕ್ಕೂ ಇನ್ ಕೇಸ್ ನಮ್ಗೆ ಆ ಥರ ಇದ್ರೂ ಗೋಪ್ರೋ ಇಟ್ಕೊಂಡು ಹೋಗಿರ್ತೀನಿ ಯೂಶುವಲ್ ಆಗಿ. ಅದರಲ್ಲೂ ಫೋಟೋಗ್ರಫಿ ಮಾಡ್ಬೋದು. ವಿಚ್ ಈಸ್ 32 ಮೆಗಾ ಪಿಕ್ಸೆಲ್ ಇಲ್ಲ 43 ಮೆಗಾ ಪಿಕ್ಸೆಲ್ ಅದರಲ್ಲೂ ಇರುತ್ತೆ. ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾಡ್ಕೊಂಡು ಕಂಪೋಸ್ ಮಾಡಿ ಇಟ್ಕೊಂಡು ಅದನ್ನ ಕ್ರಾಪ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಎಷ್ಟಕ್ಕೆ ಬೇಕೋ ಅಷ್ಟನ್ನ ವೈಡ್ ಆ್ಯಂಗಲಲ್ಲಿ ತೋರಿಸ್ಬಿಟ್ಟು ಆಯ್ತು ಅನಿಸ್ತೀವಿ. ಇನ್ನೇನು ಮಾಡೋದು? ನನ್ನ ಪ್ರಕಾರ ಇದು ಕಾಡಲ್ಲಿ ಹೋಗಿ ಫೋಟೋ ಹೊಡೆಯೋದು ನಾವು ಅದೊಂಥರ ಬದುಕಿದ್ದಂಗೆ. ಅಂದರೆ ನಾವು ಪ್ಲ್ಯಾನ್ ಮಾಡ್ಬೋದು, ಬಟ್ ಹಾಗೆ ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಇಂಗ್ಲೀಷಲ್ಲಿ ಒಂದು ಕೋಟ್ ಇದೆ, ಅಂದರೆ ಪ್ಲ್ಯಾನ್ ಯುವರ್ ಲೈಫ್ ಬಟ್ ಗೋ ವಿತ್ ದ ಫ್ಲೋ ಅಂತ. ಸೊ ಹಂಗಂತ ನನಗನ್ಸುತ್ತೆ. ಸೊ ನಾನು ತಪ್ಪೋ ಸರಿನೋ ನೀವು ಹೇಳಿ. ಅಂದರೆ ನೀವು ಇದೇ ದಿನ ಈ ಶಾರ್ಟ್ಸ್ ಹೊಡಿಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀರಾ, ಅಥವಾ ಆ ಮೂಮೆಂಟ್ ಆ ಇನ್ಸ್ಟಿಂಕ್ಟ್ಸ್ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡ್ತೀರಾ? ಇಲ್ಲ, ಮುಂಚೆ ಆಗಿತ್ತು. ಸ್ಟಾರ್ಟಿಂಗ್ ಟೈಮಲ್ಲಿ ಎಲ್ಲರಿಗೂ ಅದು ಕಾಮನ್ ಮೈಂಡ್ ಬಂದೇ ಬರುತ್ತೆ. ಹೋದ ತಕ್ಷಣ ಟೈಗರ್ ಸಿಗಬೇಕು, ಒಳ್ಳೆ ಹೆಡ್ ಆನ್ ಶಾಟ್ ತೆಗಿಬೇಕು, ಇಲ್ಲ ಒಳ್ಳೆ ಬೇರೆ ಬೇರೆ ಲೆಪರ್ಡ್ ಏನೋ ಒಂದು ತೆಗಿಲೇಬೇಕು, ಹೋಗಲೇಬೇಕು, ಟೈಗರ್ ಸಿಗಲೇಬೇಕು ಸಫಾರಿಗೆ ಅಂತ. ಬಟ್ ಅದ್ರ ಬಗ್ಗೆ ತಿಳ್ಕೊಂಡಾಗ ಆ್ಯಂಡ್ ಬರ್ತಾ ಬರ್ತಾ ಆಫ್ಟರ್ ಸಮ್ ಇಯರ್ಸ್ ಸೊ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಇವತ್ತು ನನಗೆ ಕೆಲವೊಂದ್ಸಲಿ ಒಂದು ವಾರ ಪೂರ್ತಿ ಡ್ರೈ ಹೊಡೆದಿರ್ತೀವಿ, ಕೆಲವೊಂದ್ಸಲಿ ಒಂದು ವಾರದ ಸಿಗೋ ಸೈಟಿಗೆ ಒಂದು ದಿನ ಸಿಕ್ಬಿಡುತ್ತೆ. ಒಂದು ದಿನದಲ್ಲೇ ಒಂದು ಹಾರ್ಟ್ ಟೈಗರ್ ಹೊಡೆದಿದ್ದು ಇದೆ, 1-2 ವಾರದಲ್ಲಿ ಟೈಗರ್ ಬಾಲಾಕುಲರ್ ಹೊಡೆದು ಅದು ಕೂಡ ಇದೆ. ಸೊ ಆ ಥರ ಪ್ರಿಡಿಕ್ಟ್ ಮಾಡ್ಕೊಂಡು ಹೋಗ್ಲಿದ್ದು ಇವಾಗ ಆಗಲ್ಲ. ಮುಂಚೆ ಐ ಮೀನ್ ನಮ್ಗೆ ಏನು ಸಿಗುತ್ತೆ ಹೇಳೋಕ್ಕಲ್ಲ ಸಡನ್ನಾಗಿ. ಅದು ಪ್ರಿಡಿಕ್ಟ್ ಮಾಡೋಕ್ಕೆ ವೈಲ್ಡ್ ಲೈಫ್ ಅಲ್ವೇ ಅಲ್ಲ. ಸಡನ್ನಾಗಿ ಏನು ಬೇಕಾದ್ರೂ ಬರ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಸಿಕ್ಕಿದ್ರಲ್ಲಿ ತೃಪ್ತಿ ಪಡ್ತೀನಿ ಅಷ್ಟೇ ನಾನು. ಅದನ್ನು ಬಿಟ್ಟು ಮಿಕ್ಕಿದ್ದು ಹಂಗಿರ್ಬೇಕು ಹಿಂಗಿರ್ಬೇಕು ಅನ್ನೋದಕ್ಕೆ ಇಲ್ಲ. ಬಟ್ ನನಗೆ ಆಸೆ ಏನು ಗೊತ್ತಾ, ಇಲ್ಲಿ ನೋಡೋ ಬರ್ಡ್ಸು, ಇಲ್ಲಿ ನೋಡೋ ಅಂದರೆ ಇಲ್ಲಿ ನನ್ನ ಸಿಟಿಲಿ ನಾನು ಏನೇನು ಬರ್ಡಿಂಗ್ ಮಾಡಿರ್ತೀನಿ ಅದೆಲ್ಲ ನನಗೆ ಏನಾಗುತ್ತೆ, ಅಲ್ಲಿ ತಿರ್ಗಾ ಕೌಂಟ್ ಆಗೋದು ಬೇಡ. ಬೇರೆ ಥರ ಕಂಪೋಸಿಷನ್, ಅದೇ ಬರ್ಡ್ ತಿರ್ಗಾ ಬಂದು ಕೂತ್ಕೊಂಡ್ರು ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಬೇರೆ ಥರ ಕಂಪೋಸಿಷನ್ ನೋಡ್ತೀನಿ, ಬೇರೆ ಬ್ರ್ಯಾಂಚ್ ಮೇಲೆ ಬಂದು ಕೂತ್ಕೊಳ್ಳಿ. ನಮ್ಮ ಆರ್ಟಿಸ್ಟಿಕ್ ಲೈಫ್ಗೆ ಹೋಗ್ತೀವಿ, ಅವಾಗ ಅರ್ಧ ಅಲ್ಲಿ ಆರ್ಟಿಸ್ಟಿಕ್ ಲೈಫ್ಗೆ ಹೋಗ್ತೀವಿ. ಬಟ್ ಅದು ನಾವು ಎಕ್ಸ್ಪೆಕ್ಟ್ ಮಾಡಿರೋ ಥರ ಅದು ಬರಲ್ಲ. ಕೆಲವೊಮ್ಮೆ ನಾವು ಎಕ್ಸ್ಪೆಕ್ಟ್ ಮಾಡಿದ ಥರನೂ ಆಗುತ್ತೆ, ಅದು ಇದೆ. ಆ ಸಿಚುವೇಶನ್ನು ನೋಡಿದ್ದೀವಿ. ಸರ್ಪೆಂಟ್ ಈಗಲ್ ವಿತ್ ಸರ್ಪೆಂಟ್ ಕಿಲ್. ಅಂದರೆ ಸರ್ಪೆಂಟ್ ಈಗಲ್ ಅಂತ ಒಂದು ಸ್ಪೀಶೀಸು ವಿತ್ ಹಾವು ಕಿಲ್, ಅದನ್ನು ಹಾಗೆ ತೊಗೊಂಬಂದು ಕಾಲ ಮೇಲೆ ಹಿಂಗೆ ಹಿಡ್ಕೊಂಡಿರೋದು ನಾವು ನೋಡಿದ್ವಿ. ಬ್ರೌನ್ ಫಿಶ್ ಆಲ್ ವಿತ್ ಫಿಶ್ ಕಿಲ್, ಅದು ಇದೆ. ದಯವಿಟ್ಟು ಎಕ್ಸ್ಪ್ಲೇನ್ ಮಾಡಿ, ಬ್ರೌನ್ ಫಾರ್ಮರಿಗೆ ಅರ್ಥ ಆಗಬೇಕು. ಆಗಲಿ, ಅರ್ಥ ಮಾಡ್ಸೋಣ. ಬ್ರೌನ್ ಫಿಶ್ ಔಲ್ ಅಂತ ಒಂದು ಸ್ಪೀಶೀಸ್, ಔಲ್ ಹೆಸರು. ಅದು ಬ್ರೌನ್ ಕಲರಲ್ಲೇ ಇರುತ್ತೆ, ಕ್ಯಾಮೋಫ್ಲೇಜ್ ಆಗಿರುತ್ತೆ. ಈ ಬಂಡೀಪುರು, ನಾಗರೋಳೆ ಪ್ಯೂರ್ಲಿ ಅದು ತುಂಬ ಕಡೆ ಸ್ಪ್ರೆಡ್ ಆಗಿದೆ, ಎಲ್ಲ ಕಡೆನೂ. ನೈಟ್ ಟೈಮ್ಸ್ ತುಂಬ ಆ್ಯಕ್ಟಿವ್. ನೈಟ್ ಟೈಮ್ಸು ಎಲ್ಲ ಔಲ್ಸ್ ಆಗಲಿ, ಕೆಲವೊಂದು ನೈಟ್ ಬರ್ಡ್ಸ್ ಇದೆ, ನೈಟ್ ನಾಕ್ಟರ್ನಲ್ ಬರ್ಡ್ಸ್ ಎಲ್ಲ ಅದೇ ಟೈಮ್ಗೆ ಆ್ಯಕ್ಟಿವ್ ಆಗೋದು. ಅದಕ್ಕೆ ನೈಟ್ ಶಾರ್ಪಾಗಿ ಕಾಣುತ್ತೆ ಅಂತಾರೆ. ಯಾಕೆ ಗೂಬೆ ಥರ ನೋಡ್ತೀಯ ಅಂತಾರೆ ಕೆಲವರು. ಮೂಮೆಂಟಲ್ಲಿ ಅದನ್ನು ಹೇಳಬೇಕು. ಬಟ್ ಆ ಮೂಮೆಂಟಲ್ಲಿ ಅದು ನಮ್ಮನ್ನು ನೋಡಬಹುದಂತೆ ಅದು. ಬಟ್ ಓವರ್ ಎಕ್ಸ್ಪೋಸಾಗಿ ಕಾಣ್ತಿರ್ತೀವಿ ನಾವು ಅದಕ್ಕೆ ಅಂತ. ತುಂಬ ನಾನು ಓದಿರೋ ಒಂದಷ್ಟು ಕೆಲವೊಂದು ಬುಕ್ಸಲ್ಲಿ ಬರ್ದಿರೋದಿದೆ. ಓವರ್ ಎಕ್ಸ್ಪೋಸಲ್ಲಿ ಇರುತ್ತೆ ಅದಕ್ಕೆ, ಕಣ್ಣು ಅಷ್ಟು ಈಸಿಯಾಗಿ ಕಾಣಲ್ಲ, ಅಷ್ಟು ಮೂಮೆಂಟಲ್ಲಿ ಕಾಣಲ್ಲ ಅಂತ. ಅದಕ್ಕೇನಿದ್ರು ನೆರಳಲ್ಲಿ ಮಾತ್ರನೇ ಜೀವನ ಮಾಡುತ್ತೆ ಅದು. ಅದು ಬರೋಕ್ಕೆ ಇಷ್ಟಪಡಲ್ಲ, ಬೆಳಕಿಗೆ ಇಷ್ಟಪಡಲ್ಲ. ಆ ಟೈಮಲ್ಲಿ ಅದು ಪಾಂಡು, ಈ ಚಿಕ್ಕ ಚಿಕ್ಕ ನೀರಿರೋ ಜಾಗದಲ್ಲಿ ಮೀನುಗಳಿರುತ್ತಲ್ಲ, ಅದನ್ನು ಹಂಟ್ ಮಾಡಿ ತಿನ್ನೋ ಅಭ್ಯಾಸ ಅದಕ್ಕೆ. ಅದಲ್ಲದೆ ರೋಡೆಂಟ್ ಅಂದರೆ ಇಲಿ, ಆಮೇಲಿಂದ ಸಣ್ಣ ಪುಟ್ಟ ಪ್ರಾಣಿಗಳು, ಈ ಮೊಲ ಅಂಥದ್ರ ಮೇಲೂ ಅದು ಜೀವನ ಮಾಡುತ್ತೆ. ನೈಟ್ ಟೈಮ್ಸ್ ತಿನ್ನುತ್ತೆ, ತುಂಬ ಫೋರ್ಸ್ ಇದೆ. ನಾನೊಂದು ಇನ್ಸಿಡೆಂಟ್ ನೋಡಿರೋ ಪ್ರಕಾರ ತಟ್ಟೆಕಾಡು ಅಂತ ಒಂದು ಜಾಗ ಇದೆ ಕೇರಳ, ರೆಕಾರ್ಡ್ ಮಾಡೋಕ್ಕೆ ಅಂತ ಹೋಗಿದ್ವಿ ನಾವು. ಅಲ್ಲಿ ಮೋಟಲ್ಡ್ ಉಡೌಲ್ ಅಂತ ಬರುತ್ತೆ, ಅದು ಕ್ಯಾಮೋಫ್ಲೇಜು, ಇದು ಕ್ಯಾಮೋಫ್ಲೇಜ್ದು, ಯಾವುದು ಬ್ರೌನ್ ಫಿಶ್ ಔಲ್. ಅದೇನಾಗಿದೆ, ಇದ್ರ ಟೆರಿಟರಿಗೆ ಬಂದು ಕೂತಿದೆ.
ಅದಕ್ಕೆ ಏನು ಮಾಡಿದ್ದೆ, ಮೋಟೆಡ್ ಡಾಲ್ ಇಸ್ ಸೋ ಪವರ್ಫುಲ್, ಅದಿದ್ರೆ ಒಂದು ಕಣ್ ಕಿತ್ಬಿಟ್ಟಿದೆ, ಅಮ್ಮ ಅಷ್ಟು ಪವರ್ ಇದೆ. ನಾನು ಹೆದರೇ ಬಿಟ್ಟೆ. ಒಂದ್ಸಲ ಅಂತೂ ಹಿಂಗೆ ತಿರುಗಿ ನೋಡ್ತು, ಒಂದೇ ಕಣ್ಣು ಮಾತ್ರ ಕಂಡಿದ್ದು, ಇನ್ನೊಂದು ಕಣ್ಣು ಕಾಣಲಿಲ್ಲ. ಕೇಳಿದೆ ಏನು ಅಂತ ಅಲ್ಲಿರೋ ನ್ಯಾಚುರಲಿಸ್ಟ್ನ ಕೇಳಿದ್ದಕ್ಕೆ, ಇಲ್ಲ ಸರ್ ಅದು ಈ ಟೆರಿಟರಿಗೆ ಬಂದು ಕೂತಿದ್ದಕ್ಕೆ ಅದು ಹೊಡೆದಿದ್ದು ಕಣ್ಣು ಕಿತ್ಕೊಂಡ್ಬಿಡ್ತು ಅಂತ. ಸೋ ಶಾಕಿಂಗ್ ಇನ್ಸಿಡೆಂಟ್. ಸೊ ಒಂದೊಂದು ಸಲ ಪ್ಲ್ಯಾನ್ ಮಾಡಿಕೊಂಡು ಹೋಗೋದಾಗತ್ತೆ. ಉದಾಹರಣೆಗೆ ನಾವು ಮಾತಾಡ್ತಿದ್ವಿ ಸ್ವಲ್ಪ ಹೊತ್ತು ಮುಂಚೆ, ಇವರಿಗೆ ವೈಪರ್ ತೆಗಿಬೇಕು ಗೊತ್ತಿತ್ತಂತೆ. ಅದು ಬೇಕು ಅಂತ ಅಂದಿದ್ದಕ್ಕೆ ಅಂಬೋಲಿಗೆ ಹೋದರು. ಅಲ್ಲಿ ಸಾಧಾರಣವಾಗಿ ಸಿಗತ್ತೆ ಅದು. ನಮ್ಮ ಆಗುಂಬೆನಲ್ಲೂ ಅಷ್ಟೇ ಪಿಟ್ ವೈಪರ್ಗಳು ಸುಮಾರು ಸಿಗತ್ತೆ. ಹೋಗಿ ಇದೇ ಬೇಕು ಅಂತಂದಾಗ ಇದನ್ನೇ ತೆಕ್ಕೊಂಬರ್ಬೋದು. ಅದೇ ಈ ಬೇರೆ ಕಾಡಿಗೆ ಹೋಗಿ ನನಗೆ ಅಲ್ಲಿ ಅದು ಒಂದು ಯಾವುದೋ ಕೊಳ ಇದೆ ಅಥವಾ ನದಿ ಇದೆ, ಅದ್ರ ಮೇಲ್ಗಡೆ ಒಂದು ಹುಲಿ ಬೇಕು, ಆನೆ ಬೇಕು ಅಂದರೆ ಆಗಲ್ಲ. ಸೊ ಕೆಲವು ಪ್ಲ್ಯಾನ್ ಆಗುತ್ತೆ. ಯಾರೋ ಒಂದು ಸಲ ಒಂದು ಕಿಲ್ ಆಗಿದೆ ಅಂತ ಹೇಳಿದರು, ಅದು ಮಾರನೇ ದಿನ ಹೋದ್ವಿ, ಹುಲಿ ಅಲ್ಲೇ ಸಿಕ್ತು. ಹಾಗೆ ಒಂದೊಂದು ಸಲ ಭಾರಿ ಕಡಿಮೆ ಸಲ ಹಂಗೆ ಕೆಲಸ ಮಾಡುತ್ತೆ. ಇಲ್ಲ ಮೋಸ್ಟ್ ಆಫ್ ದ ಟೈಮ್ಸ್ ಬೇಕು ಅಂದ್ಕೊಂಡು ಹೋಗಿದ ತಕ್ಷಣ ಅಯ್ಯೋ ಹೊಟ್ಟೋಯ್ತು, ಈಗ ಜಸ್ಟ್ ಇತ್ತು ಸರ್ ಹೊಟ್ಟೋಯ್ತು, ಇದೆಲ್ಲ ಇಷ್ಟು ಸಲ ಆಗಿದೆ. ಈ ಒಳ್ಳೆ ಫೋಟೋ ತೆಗಿಬೇಕಾದ್ರೆ ಎಷ್ಟೋ ಸಲ ಮೇ ಬಿ ಸ್ಟಾರ್ಟಿಂಗಲ್ಲಿ ಓಕೆ ಶುರುವಿನಲ್ಲಿ ಸೊ ಅವಾಗ ಹಂಗೆ ಅನ್ಸ್ಬೋದೇನೋ, ಅಂದರೆ ಇದಕ್ಕೋಸ್ಕರ ನಾವು ಕಾಯೋಣ ಅಥವಾ ಇನ್ನೊಂಚೂರು ಒಂದು ಹೆಜ್ಜೆ ಮುಂದೆ ಹೋಗೋಣ, ಒಂದು ಸ್ವಲ್ಪ ರಿಸ್ಕ್ ತೊಗೊಂಡ್ಬಿಡೋಣ ಅನ್ನೋ ಫೀಲ್ ಬರ್ಬೋದೇನೋ. ಈಗ ಸ್ವಲ್ಪ ಗೊತ್ತಾದ್ಮೇಲೆ ಬಹುಶಃ ಅದೆಲ್ಲ ಕಮ್ಮಿ ಆಗಿರ್ಬೋದು. ಹಂಗಿದ್ದಾಗ ಅದೆಲ್ಲೋ ಒಂದು ಕಡೆ ನಮಗೂ ನಾವು ತೊಂದರೆ ಮಾಡ್ಕೋಬೋದು, ಜೊತೆಗೆ ಪ್ರಾಣಿಗಳಿಗೂ ಅದರಿಂದ ತೊಂದರೆ ಆಗುವಂಥ ಚಾನ್ಸ್ ಇರುತ್ತೆ. ಸೊ ಈಗ ನೀವು ಫೋಟೋಗ್ರಾಫರ್ ಆಗಿ ನಿಂತು ನೋಡೋದಾದರೆ ಒಂದು ಒಳ್ಳೆ ಫೋಟೋ ತೆಗೆಯೋದು ಮತ್ತು ಪ್ರಾಣಿಗಳಿಗೆ ತೊಂದರೆ ಆಗಬಾರ್ದು, ಅದ್ರ ಮಧ್ಯ ಗೆರೆ ಎಷ್ಟು ದೊಡ್ಡದಿರುತ್ತೆ, ಎಲ್ಲಿರುತ್ತೆ? ಸಿಕ್ಕಾಪಟ್ಟೆ ತೆಳುಗೆರೆ ಅನ್ಸುತ್ತೆ. ಯಾಕೆಂದರೆ ನಾವು ಏನು ಇಷ್ಟೇ ಕಷ್ಟಪಟ್ಟು ಫೋಟೋ ತೆಗಿಯೋಕ್ಕೆ ಹೋದರೂ ಅದಕ್ಕೆ ಗೊತ್ತಿರತ್ತೆ ನಾವು ಇದ್ದೇ ಇರ್ತೀವಿ ಅಂತ ಅಂದ್ಬಿಟ್ಟು. ಏನಾರ ಆಗಲಿ, ಇವಾಗ ಹುಳು ಹುಪ್ಪಟೆಗಳು ಅಂತಂದರೆ ನಾನು ಇಷ್ಟು ದೊಡ್ಡ ಡಿಫ್ಯೂಸರ್ ಇಟ್ಕೊಂಡು ಕ್ಯಾಮ್ರಾ ತೊಗೊಂಡು ಅದಕ್ಕೆ ಹತ್ರ ಹೋದೆ ಅಂತಂದರೆ ಅದು ಹೊರಗಡೆ ಬರೋದಕ್ಕೆ ಅದು ಗಂಡಾದರೆ ಹೆಣ್ಣು ಹುಡುಕ್ತಿರುತ್ತೆ, ಹೆಣ್ಣಾದರೆ ಗಂಡು ಹುಡುಕ್ತಿರುತ್ತೆ, ಅಥವಾ ಊಟ ಹುಡ್ಕೊಂಡು ಹೋಗ್ತಿರುತ್ತೆ, ಅಥವಾ ಬೇರೆ ಏನೋ ಅಟ್ಟಿಸ್ಕೊಂಡ್ಬಂದರೆ ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಅಂತ ಹೋಗ್ತಿರುತ್ತೆ. ಸೊ ಅದ್ರ ಮುಂದೆ ನಾವು ನಿಂತ್ಕೊಂಡ್ವಿ ಅಂತಂದರೆ ನಾವು ಅದನ್ನು ತಡೆ ಹಿಡಿತಿದ್ದೀವಿ ಅಂತಲೇ. ವಿ ಆರ್ ಅಫ್ಕೋರ್ಸ್ ಇಂಟ್ರೂಡಿಂಗ್. ಎಷ್ಟರ ಮಟ್ಟಿಗೆ ಕಮ್ಮಿ ಮಾಡೋಕ್ಕಾಗತ್ತೋ ಅಷ್ಟು ಮಟ್ಟಿಗೆ ಮಾಡೋದು. ಅದೇ ಈ ಸಫಾರಿಗಳಲ್ಲೂ ಅಷ್ಟೇ, ಖಂಡಿತವಾಗ್ಲೂ ನಾವಿದ್ದೀವಿ ಅಂತ ಗೊತ್ತಿರುತ್ತೆ ಪ್ರಾಣಿಗಳಿಗೆ. ಸೊ ಇಲ್ಲ ನಾನು ಡಿಸ್ಟರ್ಬೇ ಮಾಡಲ್ಲ ಅದನ್ನು ಅಂತ ಅನ್ನೋದು ಸುಳ್ಳು ಅನಿಸುತ್ತೆ. ಹಾಗಂದರೆ ನಾನು ಎಲ್ಲೋ ಅದಕ್ಕೆ ಗೊತ್ತಾಗ್ದಿರೋ ಹಂಗೆ 1 ಕಿಲೋಮೀಟ್ರ್ ದೂರ ನಿಂತ್ಕೊಂಡು ಫೋಟೋ ತೆಗಿಬೇಕು, ವಿಚ್ ಇಸ್ ಇಂಪ್ರ್ಯಾಕ್ಟಿಕಲ್. ನಾವು ಮಾಡೋದು ಸಾಧಾರಣವಾಗಿ ಬಹಳಷ್ಟು ಪಾಲು ಅದಕ್ಕೆ ತೊಂದರೆ ಕೊಡ್ತೀವಿ, ಒಂದಲ್ಲ ಒಂದು ರೀತಿ. ನನಗೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅಂತಾರಲ್ಲ ಹಾಗೆ ಸಂವಾದಿ ಅದುವೇ ಡಿಸ್ಟರ್ಬ್ಗೆ. ಅದೇ ಈಗಿರೋ ಪ್ರಕಾರ ಜಾಸ್ತಿ ಗಲಾಟೆ ಮಾಡೋಂಗಿಲ್ಲ, ಅಥವಾ ಮುಂಚೆ ತುಂಬ ಇತ್ತು ಅಲ್ಲೇ ಹೋಗಬೇಕು, ತೆಗಿಬೇಕು, ಸ್ವಲ್ಪ ಏನಾದ್ರು ಮಾಡೋಣ ಹಾಗೆ ಹೀಗೆ ಅಂತ. ಇವಾಗ ಹೋಗ್ತಾ ಸ್ವಲ್ಪ ಇದಾದ್ಮೇಲೆ ಲೈಕ್ ಈಗೆಲ್ಲ ಪ್ರೈಮ್ ಲೆನ್ಸ್ಗಳು ಇಲ್ಲಿ ಇಟ್ಕೊಂಡು ಅಲ್ಲಿ 600 mm ಇದ್ರು, ಟೈಗರಲ್ಲಿ ಬರ್ತಿದ್ರು ಪೀಸ್, ಅದಕ್ಕೇನೋ ತೊಂದರೆ ಇಲ್ಲ. ಅಲ್ಲಿಂದನೇ ಬರೋ ಶಾರ್ಟ್ ಸಿಕ್ಕಿದ್ರೆ ಓಕೆ. ನಾವು ಟೈಗರ್ ಬರ್ತಿದ್ರು ಜೀಪ್ ತಗೊಂಡು ಹಿಂದೆ ಹೋಗ್ಬಿಡ್ತೀವಿ, ಬೇಡ ಸಾಕು ಹಿಂದೆ ಹೋಗೋಣ, ಅದು ಫ್ರೀ ಬಿಡೋಣ. ಎಷ್ಟು ಫ್ರೀ ಬಿಡ್ತೀವಿ ಅನಿಮಲ್ಸ್ಗೆ ಅಷ್ಟು ಒಳ್ಳೊಳ್ಳೆ ಸಿಗುತ್ತೆ. ಹೋಗ್ತಾ ಅದೊಂದು ಇವಾಗ ಡಿಸ್ಟರ್ಬೆನ್ಸ್ ಲೈಕ್ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಕೆಲವೊಬ್ರು ಟೈಗರೇ ಬೇಕು, ಟೈಗರ್ಗೆ ಹಾಗೆ ಹೋಗಬೇಕು, ಟೈಗರ್ ಮುಖನೇ ಬೇಕು ಅಂತಲೇ ಹಾಗೆ ಪಾಯಿಂಟ್ ಮಾಡಿ ಹೋಗ್ತಾರೆ. ಬಟ್ ತೀರಾ ಆಯ್ತು ಫೋಟೋಗ್ರಫಿ ಸ್ವಲ್ಪ ತಿಳುವಳಿಕೆ ಅದೆಲ್ಲ ಆದಮೇಲೆ ಸ್ವಲ್ಪ ಅದಕ್ಕೆ ಫ್ರೀ ಬಿಟ್ಟರೆ, ಟೈಗರ್ ಅಂತಲ್ಲ ಇವನ್ ಆನೆ ಕೂಡ ಹೇಳೋಕ್ಕಲ್ಲ ಯಾವಾಗ ಹೆಂಗೆ ಪ್ರೆಡಿಕ್ಟ್ ಏನು ಮಾಡುತ್ತೆ ಅನಿಮಲ್ಸ್. ಸೊ ಆನೆ ಕೂಡ ಅಷ್ಟೇ, ಬರ್ತಾ ಹೆಡ್ ಆನ್ ಸಿಗ್ತಾ ಒಳ್ಳೆ ಶಾಟ್, ಹತ್ರ ಬಂತು ಶೂಟ್ ಮಾಡೋಕ್ಕಾಗಲ್ಲ. ಹುಲಿನೂ ಅಷ್ಟೇ, ಲೆಪರ್ಡು ಸಿಗದೆ ಸಖತ್ ಶೈ, ಒಳ್ಳೆ ಎಷ್ಟು ಡಿಸ್ಟರ್ಬ್ ಮಾಡಿದ್ರೆ ತಗೋತೀವಿ ಅಷ್ಟು ಕ್ರೇಜಿ ಫೋಟೋ ಸಿಗುತ್ತೆ. ನಾನು ಅವ್ರಿಗೆ ಪವನ್ ಅಣ್ಣ ಹೇಳ್ದಂಗೆ ನಾನು ನೋಡಿರೋ ಪ್ರಕಾರ ಇಲ್ಲಿವರೆಗೂ ಕಬಿನಿಲಿ ಒಂದು ಬೋರ್ಡ್ ಇದೆ, ಐ ಆಮ್ ವಾಚಿಂಗ್ ಯು ಅಂತ ಬ್ಲ್ಯಾಕ್ ಪ್ಯಾಂಥರ್ ಒಂದು ಬೋರ್ಡ್ ಇದೆ. ಅದು ನಮ್ಮನ್ನು ನೋಡಿರುತ್ತೆ, ನಾವು ಅದನ್ನು ನೋಡಿರಲ್ಲ. ಅದು ನಮ್ಮ ಬರೀ ಬ್ಲ್ಯಾಕ್ ಪ್ಯಾಂಥರ್ ಬಗ್ಗೆ ಅಂತಲೇ ಅಲ್ಲ, ಎನಿಥಿಂಗ್ ಇಟ್ ಮೇ ಬಿ. ಲೆಪರ್ಡ್ ಕೂಡ ನಮ್ಮನ್ನು ನೋಡುತ್ತೆ ಆ್ಯಂಡ್ ಕ್ಯಾಮೋಫ್ಲಾಜು. ನಾನೊಂದು ಶಾಟ್ ಮಾಡಿದ್ದೀನಿ ಲೆಪರ್ಡ್ದು, ಅದು ಮಲ್ಕೊಂಡಿದೆ. ನಮಗೆ ಕಾರಣಕ್ಕೆ ತುಂಬ ಹೊತ್ತು ತಗೊಳ್ತು, ಆಲ್ಮೋಸ್ಟ್ ಅರೌಂಡ್ ಎಷ್ಟು ಒಂದು 15 ನಿಮಿಷ. ಡ್ರೈವರ್ ಕ್ಲೀನಾಗಿ ಕಾಣ್ತಾ ಇದೆ. ಡ್ರೈವರ್ ಅವ್ರು ಏನು ಮಾಡಿರ್ತಾರೆ, ಅವರು ಒಂದು ಸ್ಟೆಪ್ ಡೌನ್ ಇರ್ತಾರೆ. ಯಾವಾಗಲೂ ಬಸ್ಸಲ್ಲಿ ನಾವು ಹೋದಾಗ, ಬಸ್ ಅದು ಇದು ಸಫಾರಿ ಬಸ್ ಅದು,
ಜೀಪಲ್ಲೂ ಅಷ್ಟೇ, ಇದರಲ್ಲೂ ಅಷ್ಟೇ, ಒಂದು ಸ್ಟೆಪ್ ನಾವು ಅಪ್ ಇರ್ತೀವಿ, ಅವರು ಒಂದು ಸ್ಟೆಪ್ ಡೌನಲ್ಲಿ ಇರ್ತಾರೆ. ಅವರು ಕ್ಲೀನಾಗಿ ಕಾಣ್ತಾ ಇದ್ದಾರೆ, ನಮಗೆ ಕಾಣ್ತಾ ಇಲ್ಲ. ಅಲ್ಲಿ ನೋಡಿ ಸರ್ ಅಂತ ಇದ್ದಾರೆ, ನಮ್ಗೆ ಎಲ್ಲಿ ಅಂತ ನಾವು ನೋಡ್ತಾ ಇದ್ದೀವಿ. ಅದು ತುಂಬ ಅದೊಂಥರ ಅದು ಪ್ರಾಬ್ಲಮ್ ಟೈಮ್ ಅಂತ ನಮಗೆ. ಅಯ್ಯೋ ಇನ್ನೇನು ಸಾಯಂಕಾಲ ಕತ್ಲೇನೂ ಆಗ್ತಾ ಬಂತು, 5:15 ಲೈಟಿಂಗು ಡೌನ್ ಆಗ್ಬಿಡುತ್ತೆ. ಡಿಸೆಂಬರ್ ಟೈಮಲ್ಲಿ ನಮ್ಗೆ ಕಾಣೋದೇ ಇಲ್ಲ, ಡಿಸೆಂಬರ್ ಜಾನ್ ಟೈಮಲ್ಲಿ ಕಾಣೋದೇ ಇಲ್ಲ, ಫುಲ್ಲು ಡೌನ್ ಹೋಗ್ಬಿಟ್ರೆ ನಮಗೆ ಸಪೋರ್ಟ್ ಮಾಡಲ್ಲ. ಲೈಟ್ ಇಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ ನಾವಲ್ಲಿ. ಆ್ಯಂಡ್ ಮೋರ್ ಓವರ್ ನಮಗೆ ಬರ್ಡ್ಸ್ಗೆ ಅಫ್ಕೋರ್ಸ್ ನಾವು ತೊಂದರೆ ಕೊಡ್ತೀವೋ ಕೊಡಲ್ವೋ ಅನ್ನೋದೆಲ್ಲಕ್ಕಿಂತ, ನಾವು ಬರ್ಡಿಂಗ್ ಮಾಡಬೇಕಾದಾಗ ನಾವು ಗ್ರಾಸ್ ಲ್ಯಾಂಡ್ ಮೇಲೆ ನಡೀತೀವಲ್ಲ, ನಡೆದಾಗ ಎಷ್ಟೋ ಮ್ಯಾಕ್ರೋ ಸ್ಪೀಷೀಸ್ನ ನಾವು ತುಳಿದಿರ್ತೀವಿ, ನಮಗೆ ಗೊತ್ತಿಲ್ಲ. ಇದು ತುಂಬ ಸಲ ಆರ್ಗ್ಯುಮೆಂಟ್ಸ್ ನಡೆದಾಗ ನಾವು ಎಷ್ಟೊಂದು ಸಲ ನಾವು ಏನು ಮಾಡ್ಕೊತೀವಿ, ನಾವು ಡಿಫೆಂಡ್ ಮಾಡ್ಕೊಳ್ಳೋದು ನಮಗೆ ಆ ಬರ್ಡ್ದು ಶಾಟ್ ಬೇಕಿತ್ತು, ನಮಗೆ ಅದಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂತ ನಾವು ಡಿಫೆಂಡ್ ಮಾಡ್ಕೊತೀವಿ. ಬಟ್ ಮ್ಯಾಕ್ರೋ ಕನ್ಸರ್ವ್ ಮಾಡೋರು ಇಲ್ಲ ಮ್ಯಾಕ್ರೋ ಮಾಡೋರು ಏನಂತಾರೆ ಅಂದರೆ, ನೀವು ಒಂದೊಂದು ಹುಳುದ್ದು ಮೊಟ್ಟೆಗಳಿರುತ್ತೆ, ಅದನ್ನು ನೀವು ಯಾಕೆ ತುಳಿತೀರಾ ಅಂತ ಅವರು ಡಿಫೆಂಡ್ ಮಾಡ್ತಾರೆ. ಅವ್ರು ಯಾಕಂದ್ರೆ ಕೆಲವೊಂದು ರೇರ್ ಸ್ಪೀಷೀಸ್ ಇರುತ್ತೆ, ಅದು ಡಿಫೆಂಡ್ ಮಾಡೋದಿದೆ, ಅದು ಹೇಳ್ತೀವಿ. ಚೂರು ಜಗಳ ಮಾಡಿ ಇಲ್ಲ ಖಂಡಿತ ವಾದ ಮಾಡಿ, ಏನು ಮಾಡಕ್ಕಾಗಲ್ಲ. ಅವ್ರ ಫೋಟೋ ಬೇಕು ಅವ್ರು ಹೋದ್ರು, ನಮ್ ಫೋಟೋ ಬೇಕು ನಾವು ಹೋದ್ವಿ. ನಾವು ಮೊದಲಿಗೆ ಹೇಳಿಲ್ವಾ, ಗುಂಪಲ್ಲಿ ಮ್ಯಾಕ್ರೋ ನಮ್ಗೆ ನಾವು ಬಡ್ಕೊಂಡ್ರು ನಮ್ ಸಬ್ಜೆಕ್ಟ್ಸ್ ಓಡೋಗಲ್ಲ, ಹಾರೋಗಲ್ಲ. ಸೊ ಜೋರಾಗಿ ಮಾತಾಡ್ಕೊಂಡು ಹೋಗ್ತಿರ್ತೀವಿ. ಇವ್ರು ಈ ಬರ್ಡ್ ಜನ ಮಾತ್ರ ನೋಡ್ತಿರ್ತಾರೆ, ನಾವು ಏನೋ ಪೆದ್ರು, ನಮಗೇನು ಗೊತ್ತಾಗಲ್ಲ, ಯಾರು ಇಂಥವ್ರನ್ನೆಲ್ಲ ಕರ್ಕೊಂಬಂದಿದ್ದು ಅನ್ನೋ ಹಂಗೆ. ಅಂದ್ರೆ ನಾವು ಹೋಗಿರೋ ಪರ್ಪಸ್ ಬೇರೆ ಅಲ್ಲ. ಹಾಗಂತ ಏನೋ ಇದ್ರೆ ನಾವು ಬೇಕು ಅಂತ ಅದನ್ನ ಹಾರ್ಸಕ್ಕೆ ಅಂತ ಕಿರ್ಚಿ ಒಂದು ಎಲ್ಲ ಮಾಡಲ್ಲ. ಬಟ್ ಇಟ್ ಸೋ ಹ್ಯಾಪನ್ಸ್, ಏನು ಮಾಡೋಕ್ಕಾಗಲ್ಲ. ಇವಾಗ ನಾವು ಹೋದ್ರೆ ಕಾಡಿಗೆ ನಡ್ಕೊಂಡು ಹೋಗ್ಬೇಕಾದ್ರೆ ನಾವು ತುಳಿಯಲ್ವಾ, ಏನು ಹಾರಾಡ್ಕೊಂಡು ಹೋಗ್ತೀವಿ, ಆಗಲ್ಲ. ಬಟ್ 90% ಅದೇ ಇರೋದು. ಯಾಕಂದರೆ ಏನಾಗುತ್ತೆ, ಮ್ಯಾಕ್ರೋ ನಮಗೆ ಗೊತ್ತಾಗಲ್ಲ. ನಮಗೆ ಬರ್ಡಿಂಗ್ ಮಾಡೋರಿಗೆ ಮ್ಯಾಕ್ರೋ ನಾಲೆಜ್ ಇರೋರಾದರೆ ಓಕೆ ಫೈನ್, ಅದು ಅಲ್ಲಿರುತ್ತೆ, ಈ ಸೀಸನಲ್ಲಿ ಇದಿರುತ್ತೆ ಅಂತ ನಮ್ಗೆ ಗೊತ್ತಿರುತ್ತೆ. ಯಾವುದಾದ್ರೂ ಒಂದ್ರದ್ದು ಎಗ್ಸ್ ಲೇ ಆಗಿರುತ್ತೆ, ಅದು ಗೊತ್ತಿಲ್ಲ ಅಂದರೆ ನಾವು ಆರಾಮಾಗಿ ತುಳ್ಕೊಂಡು ಹೋಗೇ ಬಿಡ್ತೀವಿ, ನಾವು ಯೋಚನೆ ಮಾಡಲ್ಲ. ನಮ್ಗೇನಾಗಬೇಕು, ಶೂ ಹಾಕಿರ್ತೀವಿ, ಎಲ್ಲ ಹಾಕಿರ್ತೀವಿ, ಇವಾಗ ನಮಗೇನು ಕೇರ್ ಮಾಡಲ್ಲ. ನಾವು ಅಲ್ಲಿ ಕಾಣ್ತಾ ಇದೆ ಅಂದರೆ ನಾವು ಆಕಾಶದ ಕಡೆ ನಮ್ಮ ಕಣ್ಣಿರುತ್ತೆ, ಭೂಮಿ ಮೇಲೆ ನಮ್ಮ ಕಣ್ಣೇ ಇರಲ್ಲ. ನೆಕ್ಸ್ಟ್ ಏನು ಮಾಡ್ತೀವಿ ಅನ್ನೋದು ಗೊತ್ತಿರಲ್ಲ. ನೆಕ್ಸ್ಟ್ ಮುಂದೆ ಒಂದು ಟೈಮಲ್ಲಿ ಇದು ಅದು ಹಾವುಗಳು ಕೂತಿರುತ್ತೆ ಅಂದರೂ ಕೂಡ ನಮ್ಗೆ ಗೊತ್ತಿರಲ್ಲ, ಆ ಥರ ಪರಿಸ್ಥಿತಿ ಕೂತಿರುತ್ತೆ. ಮುಂದೆ ಎಲ್ಲ ಅಲ್ಲಿ ಚೆನ್ನಾಗಿ ಸಿಗ್ತಾ ಇದೆ, ನಡಿ ಅಲ್ಲೋಗಿ ನೋಡೋಣ ಅಷ್ಟೇ. ಇದು ಇಲ್ಲ, ಇಲ್ಲಿ ಏನಾದರೂ ಒಂಚೂರು ಮುಂದೆ ಹೆಜ್ಜೆ ಹಾಕೋದ್ರೆ ಇವು ಒಂದು ಸಣ್ಣ ಸಲಹೆ ಅಂತಂದರೆ, ಇವು ಪರವಾಗಿಲ್ಲ, ಮ್ಯಾಕ್ರೋ ಸ್ಪೀಷೀಸ್ನೇನಾದ್ರು ತುಳಿದ್ರೂ ಓಕೆ, ಅದೇನೋ ಕಾಣಿಸಲ್ಲ, ಗೊತ್ತಾಗಲ್ಲ ಅಂತ. ಫೋಟೋಗ್ರಾಫರ್ನ ಮಾತ್ರ ತುಳಿಯೋಕೆ ಹೋಗ್ಬಿಡಿ. ಅಯ್ಯೋ ಖಂಡಿತ ಇಲ್ಲ, ಮ್ಯಾಕ್ರೋ ಫೋಟೋಗ್ರಾಫರ್ಸ್ನ ಆ ಥರ ಅಂತ ಹೊಸ ಜಗಳ ಅಂತನ. ನೀವು ಮಧ್ಯೆ ನಿಮ್ದೊಂದು ಏನಾದ್ರು ಹೇಳ್ಬೋದಿತ್ತು, ಅವ್ರೇನು ಜಗಳ ಮಾಡ್ತಾ ಇದ್ದಾಗ ನೀವು ಪರವಾಗಿಲ್ಲ ಇಲ್ಲ, ಆ ಡಿಸ್ಟರ್ಬೆನ್ಸ್ ಏನಿಲ್ಲ, ಹೆಂಗ್ ಬಂದ್ರೂ ತೆಗಿಬೋದು. ಇವ್ರದ್ದು ನಾವು ಆನೆ ನಡೆದಿದ್ದೆ ದಾರಿ. ಫೀಲ್ಡ್ನಲ್ಲಿ ನೀವು ಹೋದಾಗ ನಿಮ್ಮ ಜೊತೆ ಬಂದವರು ಅಥವಾ ಶುರುವಿನ ದಿನಗಳಲ್ಲಿ ಯಾರಾದರೂ ಕಲಿತಾ ಇರಬೇಕಾದ್ರೆ, ಅವಾಗ ಒಂದು ಫೋಟೋ ಸರಿಯಾಗಿ ತೆಗೆದೇ ಇಲ್ದಿರೋಂಥದ್ದು, ಇನ್ನೊಂದು ಪ್ರಾಣಿಗಳಿಗೆ ತೊಂದರೆ ಆಗೋ ರೀತಿಯಲ್ಲಿ ಫೋಟೋ ತೆಗಿತಾ ಇರೋವಂಥದ್ದು, ಹೀಗೆ ಯಾವ್ದಾದ್ರು ಒಂದು ತಪ್ಪು ರೀತಿಯಲ್ಲಿ ಫೋಟೋ ತೆಗಿತಾ ಇರೋವಂಥವ್ರನ್ನ ನೋಡಿದ್ದೀರಾ? ಆ್ಯಂಡ್ ಅವರಿಗೆ ನಿಮ್ಮ ಪ್ರತಿಕ್ರಿಯೆ ಏನಾದರೂ ಇತ್ತಾ? ಖಂಡಿತ ನೋಡಿದ್ದೀನಿ. ಬಟ್ ನಾವು ವಾರ್ನ್ ಮಾಡೋಕ್ಕಷ್ಟೇ ಸಾಧ್ಯ, ಬೇಡ ಅಂತ ಹೇಳ್ತೀವಿ. ಜನ ಕೇಳಲಿಲ್ಲ ಅಂದ್ರೆ ಅದು ಅವ್ರ ಇಷ್ಟ. ಯಾಕಂದ್ರೆ ಏನಾಗುತ್ತೆ, ಕೆಲವ್ರು ಇಚ್ಛಾಶಕ್ತಿಯಿಂದ ಬೇಕಂತಲೇ ಮಾಡ್ತಾರೆ, ಕೆಲವರು ಬಂದು ಫೋಟೋಗೋಸ್ಕರ ನನಗೆ ಇದೇ ಥರನೇ ಬೇಕು ಅಂತ ಮಾಡೋರು ಇದ್ದಾರೆ ಕೆಲವರು. ನಾವು ಹೇಳ್ತೀವಿ, ಇದು ಈ ಥರ ಅಲ್ಲ, ಬೇಡ, ಇದನ್ನ ಈ ಥರ ಅಪ್ರೋಚ್ ಮಾಡಬೇಡಿ, ಒಳ್ಳೇದಲ್ಲ ಅಂತ ಹೇಳ್ತೀವಿ. ಸ್ಟಾರ್ಟಿಂಗಲ್ಲಿ ನಾವು ಮಾಡಿದ್ದೀವಿ ತಪ್ಪು ಮಾಡದೆ ಯಾರು ಮುಂದಕ್ಕೆ ಬಂದಿರೋರಲ್ಲ, ಬಟ್ ಮಾಡಿದ್ದೀವಿ. ಆಮೇಲೆ ನಾವು ಅದನ್ನು ತಿದ್ಕೋತಾ ಬಂದ್ವಿ. ನಮಗೇನಾಗುತ್ತೆ, ನಮಗೆ ನಾಲೆಜ್ ಬೆಳೀತಾ ಹೋದಷ್ಟು ನಾವು ಯೂಟ್ಯೂಬು, ಆಮೇಲೆ ಅದ್ರ ಮೇಲೆ ಆರ್ಟಿಕಲ್ಸು ಓದ್ತಾ ಸ್ಟಾರ್ಟ್ ಮಾಡಿದ್ವಿ. ಕನ್ಸರ್ವೇಷನ್ ಮ್ಯಾಗ್ಝಿನ್ಸ್ ಓದಕ್ಕೆ ಸ್ಟಾರ್ಟ್ ಮಾಡಿದಾಗ ಅನಿಸ್ತು, ನಮಗೆ ಒಂಥರ ಅನಿಸುತ್ತೆ, ನಾವು ಈ ಥರ ಡಿಸ್ಟರ್ಬ್ ಮಾಡಿ ತೆಗಿಬಾರ್ದಿತ್ತು ಈ ಶಾರ್ಟ್ನ ಅಂತ ಅನಿಸುತ್ತೆ. ಬಟ್ ಆ ಮೊಮೆಂಟಲ್ಲಿ ನಮ್ಗೆ ಮಜಾ ಬರುತ್ತೆ. ತೆಗಿಬೇಕಾದ್ರೆ ಮಜಾ ಸಿಕ್ಕಿದಾಗ, ಅದು ಬೇರೆಯವ್ರಿಗೆ ಅದು ಆಗ್ತಾ ಇದ್ದಾಗ ಅವರು ನಾವು ಅನ್ಕೋತೀವಿ, ಅಯ್ಯೋ ನಾನು ಅದೇ ತಪ್ಪು ಮಾಡಿದ್ನಲ್ಲ ಅಂತ ಒಂದು ಗಿಲ್ಟ್ ಫೀಲ್ ಇರುತ್ತೆ ನಮಗೂ. ಬಟ್ ಫೈನಲ್ ಆಗಿ ಏನು ಹೇಳ್ತೀನಿ ಅಂದರೆ, ಮೊಮೆಂಟ್ನ ತಡಿಯಕ್ಕೆ ಟ್ರೈ ಮಾಡ್ತೀವಿ ಹೊರತು ಆ ಮೊಮೆಂಟ್ನ ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ, ಕಂಪ್ಲೀಟಾಗಿ ಅವಾಯ್ಡ್ ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಅವ್ರು ಕೇಳಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ತುಂಬ ಸಲ ಆಗಿದೆ, ಮಲಗಿರೋದ ಎಪಿಸೋದು ಸೌಂಡ್ಗಳು ಮಾಡೋದು. ಅಯ್ಯೋ ಹೌದಾ? ಅವ್ರು ಹೇಳ್ತಾ ಇರೋದು ಕರೆಕ್ಟ್. ಕೆಲವೊಂದು ಕಡೆ ಆಗಿದೆ, ಕೆಲವೊಂದು ಕಡೆ ಗೊತ್ತಿಲ್ಲದಾಗಿದೆ, ಕೆಲವೊಂದು ಕಡೆ ಗೊತ್ತು ಆಗಿದೆ. ಬಟ್ ಏನು ಮಾಡೋಕ್ಕಾಗಲ್ಲ. ಗೊತ್ತಿಲ್ಲದೆ ಆಗೋದು ಓಕೆ ಫೈನ್, ಒಂದು ಲೆಕ್ಕಕ್ಕೆ ಸುಮ್ಮನೆ ಬಿಟ್ಬಿಡ್ಬೋದು. ಆದರೆ ಪಬ್ಲಿಕ್ ಏನೋ ಬಂದ ಓಕೆ, ಬಸ್ಸಲ್ಲೆಲ್ಲ ತುಂಬ ಗಲಾಟೆ ಮಾಡ್ತಾರೆ ಮಕ್ಕಳು, ಎಷ್ಟೊಂದು ಡ್ರೈವರ್ ಕಿಚ್ಕೊಳಕ್ಕಾಗಲ್ಲ. ಅಲ್ಲಿ ಹುಲಿನ ಮಲಗಿದೆ ಎದ್ದು ಹೋಗುತ್ತೆ.
ಕೆಲವೊಬ್ರು ಎಜುಕೇಟರ್ಸ್ ಕೂಡ ಬಂದಾಗಲೂ ಬೇಕಂತಲೂ ಆಗುತ್ತೆ, ಬಟ್ ಅದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ, ಬಿಕಾಸ್ ಶಾರ್ಟ್ ಬೇಕಷ್ಟೇ ಆ ಥರ. ಬಟ್ ಅದೇ ನೋಡ್ತಾ ಇರೋರು ದಯವಿಟ್ಟು ಕೇಳಿಸ್ಕೊಳ್ಳಿ, ಮಲಗಿರೋರ್ನ ಯಾರು ಎಬ್ಸಕ್ಕೆ ಹೋಗ್ಬೇಡಿ. ಹುಲಿನೂ ಕೂಡ ನೀವು ಆ ಥರದ್ದು ಯಾವ್ದಾದ್ರು ನೋಡಿದ್ದೀರಾ? ನೋಡಿದ್ದೀನಿ. ನೀವು ಆ್ಯಕ್ಚುಲಿ ನೀವು ಮ್ಯಾಕ್ರೋ ಫೋಟೋ ಹೊಡಿಬೇಕಾದ್ರೆ ನೀವೇ ಎಬ್ಸಿರ್ತೀರೇನು? ಹೌದು, 100%. ಸೊ ಅದೊಂದು. ಆಮೇಲೆ ಅದ್ರ ಪಾಡಿಗೆ ಅದೆಲ್ಲ ಹೋಗ್ತಿರತ್ತೆ ಹಾರ್ಕೊಂಡು, ಅಥವಾ ಅದನ್ನು ಓಡೋಗಿ ಕಿತ್ತು ಒಂದು ಎಲೆ ಮೇಲೆ ಇಟ್ಕೊಂಡ್ಬಂದಲ್ಲ, ಮಾಡಿರೋದು ಎಲ್ಲರೂ ಮಾಡಿರೋದು, ನಾನು ಸಾಚ ಮಾಡಿಲ್ಲ ಅಂತಲ್ಲ. ಆದರೆ ಅದು ಏನೋ ಒಂದು ಅದರದ್ದು ಗೂಡು ಇತ್ತು ಅಥವಾ ಒಂದು ಕಿಲ್ ಇಟ್ಕೊಂಡಿತ್ತು ಅಂತಂದರೆ ಈಗ ನಾನು ತೆಗಿಯೋಕ್ಕೆ ಹೋಗಲ್ಲ. ಹಾಗೆ ಸ್ವಲ್ಪ ಸಮಯದಿಂದ ತೆಗಿಯೋಕ್ಕೆ ಹೋಗಲ್ಲ. ಇಲ್ಲ ಇಲ್ಲ ಈ ಇದು ಏನದು ಅಸ್ಸಾಮಲ್ಲಿ ರೆನೋಸರಸ್, ಅದು ಅಂತೆಲ್ಲ ಕಿರ್ಚ್ಬಿಟ್ಟು ಅದು ತಿರ್ಗೋ ಫ್ರೆಂಡ್ ಸಿಕ್ಕಾಗ ಮಾತಾಡ್ದಂಗೆ ಅಯ್ಯೋ ಜೋರಾಗಿ ಕಿರ್ಚೋದು. ಏನು ಹೇಳೋಷ್ಟು ಹೇಳ್ಬೋದು, ಆಮೇಲೆ ನಿನ್ಗೇನೋ ಅಂತ ಅಂದ್ಬಿಟ್ಟು ನಮಗೆ ಯಾವುದೋ ಬರ್ದಿರೋ ಭಾಷೆಯಲ್ಲಿ ಬೈದ್ಬಿಟ್ಟು. ಒಂದು ಇನ್ಸಿಡೆಂಟು, ಬಂಡೀಪುರ ಸಫಾರಿಗೆ ಹೋಗಿದ್ದೆ ನಾರ್ಮಲ್ ಆಗಿ. ನಾವು ಹೇಳ್ಬಾರ್ದು, ನಾವು ಬೇರೆ ಊರಿಂದ ಬಂದಿರ್ತಾರೆ, ಅದು ಬೇರೆ ಪ್ರಾಂತ್ಯದಿಂದ, ನಾರ್ತಿಂದ ಆಗಲಿ ಎಲ್ಲಿಂದ ಆಗಲಿ, ಅವ್ರಿಗೆ ಇಲ್ಲಿ ಭಾಷೆ ಬರಲ್ಲ. ಇಲ್ಲಿ ನಮ್ಮ ಡ್ರೈವರ್ ಹೇಳ್ತಾ ಇದ್ದಾರೆ ಸ್ವಲ್ಪ ಸೈಲೆಂಟ್ ಆಗಿರಿ, ಅಲ್ಲಿ ಬೇರು ನಿಂತಿದೆ, ಅಲ್ಲಿ ಅದು ಬೇರು ಹೊರ್ಕೊಂಡು ಹಿಂಗೆ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ತಾ ಇರುತ್ತೆ. ಮಾರ್ನಿಂಗ್ ಟೈಮ್ಸ್ ಅದಕ್ಕೆ ರಿಲ್ಯಾಕ್ಸೇಷನ್ ಟೈಮ್ ಅದರದ್ದು. ಸನ್ಲೈಟ್ ಗೋಲ್ಡನ್ ಅವರ್ ಬಿದ್ದಾಗ ಅದಕ್ಕೆ ಅದ್ರದ್ದು ನೆಕ್ಲೆಸ್ ಕಾಣುತ್ತೆ, ಒಂದು ವೈಟ್ ಕಲರ್ ನೆಕ್ಲೆಸ್ ಇರುತ್ತೆ ಅದಕ್ಕೆ. ಅದು ಆ ಸೀಸನಲ್ಲಿ ಮಾತ್ರ ತುಂಬ ಚೆನ್ನಾಗಿ ಎದ್ದು ಕಾಣೋದು, ಒಂದು ಸೀಸನಲ್ಲಿ ಮಾತ್ರ ತುಂಬ ಚೆನ್ನಾಗಿ ಎದ್ದು ಕಾಣುತ್ತೆ. ಆ ಸೀಸನಲ್ಲಿ ಎದ್ದು ಕಾಣ್ತಾ ಇರಬೇಕಾದ್ರೆ ನಾವು ನೋಡ್ತಾ ಇದ್ದೀವಿ, ಕಣ್ಣಾರ ನೋಡ್ತಾ ಇದ್ದೀವಿ, ಫೋಟೋ ತೆಗಿಯೋಣ ಅನ್ನೋಷ್ಟೊಳಗೆ ಬಾಲು ದೇಕು ಬಾಲು ಅಂತ ನಾವು ಹೋಯ್ತು. ಅದು 2 ಸೆಕೆಂಡಲ್ಲೇ ಗಾನ್. ನಮ್ಗೆ 2 ಸೆಕೆಂಡಲ್ಲಿ ಅದು ಒಳಗೊಟ್ಟೆ ಹೋಯ್ತು. ಅದು ಅಷ್ಟು ಸೌಂಡ್ ಕೇಳಿದ ತಕ್ಷಣ ಒಳಗೊಟ್ಟೆ ಫುಲ್ ಶೈ. ನಮಗೆ ಫುಲ್ ನಾವು ಕಂಪ್ಲೇಂಟ್ ಮಾಡಿ ಬಂದು ತಿರ್ಗಾ ನಾವು ಫುಲ್ ಕಂಪ್ಲೇಂಟ್ ಮಾಡಿ ಅವ್ರು ನೆಕ್ಸ್ಟ್ ಸಫಾರಿಗೆ ಬರ್ದೇ ಇರೋ ಥರ ಮಾಡಿದ್ವಿ. ಆ ಥರ ಪರಿಸ್ಥಿತಿ ನಮಗೆ ಬೇಜಾರಾಗುತ್ತೆ. ಅದು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾ ಇದೆ, ಒಳ್ಳೆ ಶಾರ್ಟ್ ಆಗುತ್ತೆ. ಅಲ್ಲಿ ಆಪೋಸಿಟಲ್ಲಿ ಸೂರ್ಯ, ಈ ಕಡೆ ಸೂರ್ಯ ಹಿಂಗೆ ಬೀಳ್ತಾ ಇದೆ ಅದ್ರ ಮೇಲೆ, ಒಳ್ಳೆ ಶಾರ್ಟ್ ಆಗುತ್ತೆ ಅಂದಾಗ ಬಾಲು ದೇಕು ಬಾಲು ಅಂತ ಕಾನ್ ತುಂಬ ಸಲ ಕಾನ್. ನಮ್ಗೆ ಬೇಜಾರಾಗುತ್ತೆ, ತುಂಬ ಬೇಜಾರಾಯ್ತು. ಅವ್ರಿಗೆ ಸೆನ್ಸ್ ಇದೆಯೋ ಇಲ್ವೋ ನಮ್ಗೆ ಗೊತ್ತಿರಲ್ಲ. ವೈಲ್ಡ್ ಲೈಫಿಗೆ ಬರಬೇಕಾದ್ರೆ ಸೈಲೆನ್ಸ್ ಪ್ಲೀಸ್ ಅಂತ, ಮೇಂಟೈನ್ ಸೈಲೆನ್ಸ್ ಪ್ಲೀಸ್ ಅಂತ ಹಾಕಿರ್ತಾರೆ. ಅದನ್ನು ಅವ್ರು ಮೇಂಟೈನ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ಇಲ್ಲ ಅಂದರೆ ಮಕ್ಳು ಕೇಳಿದಾಗ ಸೈಲೆಂಟಾಗಿ ಹೇಳಲ್ಲ, ಜೋರಾಗಿ ಹೇಳ್ತಾರೆ, ಇಲ್ಲ ಅಲ್ಲೇ ಇದ್ದೆ ನೋಡು ಕಾಣ್ತಾ ಇದೆ ಅಂತ. ಅದಕ್ಕೆ ಕೇಳಿಸಲ್ವ ಅಂತ. ಅದಕ್ಕೆ ನಮಗೆ ಸಾಮಾನ್ಯವಾಗಿರೋ ಕಿವಿಗೆ ಅಷ್ಟು ಜೋರಾಗಿ ಕೇಳಿಸ್ಬೇಕಾದ್ರೆ ಅದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಕಿವಿ, ನಮಗಿಂತ ಚೆನ್ನಾಗಿರುತ್ತೆ ಅದಕ್ಕೆ ಕಿವಿ. ವೈಲ್ಡ್ ಲೈಫ್ ಇವರು ಅಂತಲ್ಲ, ಸಾಮಾನ್ಯವಾಗಿ ಬೇರೆ ಈ ಫೋಟೋಗ್ರಾಫರ್ ಅಲ್ಲ ಅಥವಾ ಆಸಕ್ತಿ ಇಲ್ಲದೆ ಇರೋರು ಬಂದ್ಬಿಟ್ಟು ಸುಮ್ಮನೆ ನೋಡೋಕ್ಕೆ ಅಂತಂದರೆ ಹಿಂಗೆ ಆಗೋದು. ಒಳ್ಳೆ ಈ ನಾಗರಹೊಳೆನಲ್ಲಿ ಹೋದ ವರ್ಷ ಒಳ್ಳೆ ಸೀನ್ ಸಖತ್ತಾಗಿದೆ. ಅದು ಯಾವುದೋ ಒಂದು ಹುಲಿ, ಇಟ್ ವಾಸ್ ಯಾವುದೋ ಒಂದು ಆನೆ ಮರಿನ ಸಾಯ್ಸಕ್ಕೆ ಹೋಗಿತ್ತಂತೆ. ಅದು ಇದೆ ಅಲ್ಲಿ ಪೊದೆ ಒಳಗಡೆ ಕಾಣಿಸ್ತಿಲ್ಲ. ಆನೆಗಳಿದೆ, ಒಂದು 3-4 ಆನೆಗಳು ಮರಿನ ಮಧ್ಯ ಹಾಕೊಂಡು ನಿಂತ್ಕೊಂಡ್ಬಿಟ್ಟಿದೆ. ಅದು ಕೂಗ್ತಾ ಇದೆ, ಕಿರ್ಚ್ತಾ ಇದೆ. ಸೊ ಈ ಕಡೆ ಒಂದು ಹರ್ಡ್ ಗಾರ್ಸ್ ಇದೆ, ಕಾಡೆಮ್ಮೆಗಳಿದ್ದಾವೆ ಒಂದಷ್ಟು. ಎಲ್ಲ ಸಿಕ್ಕಾಪಟ್ಟೆ ಟೆನ್ಷನ್ನು. ಒಂದು ಸಲ ಈ ಆನೆಗಳು ಒಂದು 4-5 ಸಲ ಗೀಳಿಡ್ತು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅದು ಒಳಗೆ ಹೊಟ್ಟೋಯ್ತು. ಅದು ಹುಲಿ ಎಲ್ಲಿಂದನೋ ಸುತ್ಕೊಂಡ್ಬಂದು ಸ್ವಲ್ಪ ಪೊದೆ ಈಚೆಗೆ ಕಾಣೋ ಹಂಗೆ ಕುತ್ಕೊಂತು. ಈ ಕಡೆ ಕಾಡೆಮ್ಮೆಗಳು ಈ ಕಡೆ ಇದ್ದಿದ್ದೆಲ್ಲ ಈ ಕಡೆಗೆ ಹೋದು. ಸ್ವಲ್ಪ ಹೊತ್ತಿಗೆ ಅದು ಸ್ವಲ್ಪ ಈ ಕಡೆ ನಡ್ಕೊಂಡ್ಬಂದಿದ ತಕ್ಷಣ ಮತ್ತೆ ವಾಪಸ್ ಈ ಕಡೆ ಬಂದು ಸಡನ್ನಾಗಿ ಅದು ಎದ್ದು ಅಟ್ಟಿಸ್ಕೊಂಡು ಹೋಗೋಕ್ಕೆ ಶುರು ಮಾಡಿಬಿಡ್ತು ಹುಲಿ, ಬೇಟೆ ಆಡೋಕ್ಕೆ ಅಂತ ಅಂದ್ಬಿಟ್ಟು. ಫುಲ್ ಎಂಥ ಆ್ಯಕ್ಷನ್ ಸೀಕ್ವೆನ್ಸ್ ಅಂದರೆ ಅದು. ಕಡೆಗೆ ಎಲ್ಲ ತಪ್ಪಿಸ್ಕೊಂಡು ಹೋದ್ವು, ಯಾವುದನ್ನು ಹಿಡೀಲಿಲ್ಲ. ಅದೇನು ಖುಷಿನೋ ಬೇಜಾರೋ ಗೊತ್ತಿಲ್ಲ. ಆಮೇಲೆ ಒಂದು ಕಾಡೆಮ್ಮೆ, ಒಂದು ಗಂಡು ಮಾತ್ರ ಈ ಕಡೆ ಬಂದು ಮತ್ತೆ ಹುಲಿ ಅಷ್ಟು ದೂರ ಓಡೋಗಿದ್ದು ವಾಪಸ್ ಬಂದು ಕೂತ್ಕೊಂಡಿದ್ದ ಜಾಗದಲ್ಲಿ ಇದು ಏನೋ ಒಂಥರ ಒಂದು ಕಾಲ್ ಮಾಡಿಬಿಟ್ಟು ಜಗಳ ಮಾಡು ಬಾ ಅನ್ನೋಂಗೆ ಕರೀತಾ ಇತ್ತು. ಇದ್ರ ಫ್ಯಾಮಿಲಿ ಎಲ್ಲ ಆ ಕಡೆಗೆ ಹೋದಾದ್ಮೇಲೆ. ಸೊ ಇಂಥ ಅನ್ಬಿಲಿಯಬಲ್ ಸೀಕ್ವೆನ್ಸ್ ಇದು 1.5 ಗಂಟೆ ನಡೆದಿದೆ ಇಷ್ಟು ಹೇಳಿದ್ದು. ಪಿನ್ ಡ್ರಾಪ್ ಸೈಲೆನ್ಸಲ್ಲಿ ಎಲ್ಲರೂ ಈಗೇನಾಗತ್ತೆ ಅಂತ ಯಾವುದೋ ಸಸ್ಪೆನ್ಸ್ ಥ್ರಿಲ್ಲರ್ ನೋಡ್ದಂಗೆ ಕೂತ್ಕೊಂಡ್ರೆ ಅಲ್ಲಿ ಹುಲಿ ಇದೆ ಕಡ ಇರ್ಸ್ಬೇಡ ಅಲ್ಲಿ ಅಂತಂದ್ರೆ ಎಲ್ಲ. ಅಂದರೆ ಈ ಒಂದು 15 ಜನ ಇದ್ದರೆ 15 ಜನ ಮೊದಲನೇ ಸಲ ನೋಡ್ತಾರಲ್ಲ ಅವ್ರದ್ದು ಈ ಎಕ್ಸೈಟ್ಮೆಂಟ್
ಹೌದು ಎಲ್ರಿಗೂ ಇರುತ್ತೆ, ಇಲ್ಲ ಅನ್ಸಲ್ಲ. ಆದರೆ ಅದು ಜೋರಾಗಿ ಹೇಳ್ಕೊಂಡು ಖುಷಿ ಪಟ್ರು ಏನು ಮಾಡೋಕ್ಕಾಗತ್ತೆ. ಸುಮ್ಮನಿರಿ ಅಂತ ಒಂದು 50 ಸಲ ಹೇಳಿದ್ರು, ಬೇರೆಯವರೆಲ್ಲ ಹೇಳಿದ್ರು. ಇಟ್ ಈಸ್ ವಾಟ್ ಇಟ್ ಈಸ್. ಸೊ ಇಲ್ಲಿಗೆ ನಮ್ಮ 2ನೇ ಸೆಗ್ಮೆಂಟ್ ಮುಕ್ತಾಯ ಆಗಿದೆ.